ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, 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 ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಸ್ತುತಿ, ಪವಿತ್ರ ಆತ್ಮರೇ ಸ್ತುತಿ, ಪವಿತ್ರ ಆತ್ಮರೇ ಸ್ತುತಿ, ಪವಿತ್ರ ಆತ್ಮರೇ ಸ್ತುತಿ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪೋಷಕರಾದ ಆತ್ಮರೇ 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 ಸ್ತೋತ್ರ, ಓ ಆತ್ಮರೇ ಬನ್ನಿರಿ, ಓ ಆತ್ಮರೇ ಬನ್ನಿರಿ, ಓ ಆತ್ಮರೇ ಬನ್ನಿರಿ,
ಓ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ದಿವ್ಯ ಪ್ರಸನ್ನತೆಯಿಂದ ತುಂಬಿರಿ. ನಿಮ್ಮ ದಿವ್ಯ ಪ್ರಸನ್ನತೆಯಿಂದ ನನ್ನನ್ನು 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 ತುಂಬಿರಿ. ಪ್ರಿಯರೇ, ಪ್ರಭು ಯೇಸು ಹೇಳುತ್ತಾರೆ, ಪ್ರಭು ಯೇಸು ನಮ್ಮೊಡನೆ ಹೇಳುತ್ತಾರೆ. ಪ್ರಭು ಯೇಸು ಈ ಬೆಳಗಿನ ಜಾವದಲ್ಲಿ ನಿನ್ನೊಡನೆ ಹೇಳುತ್ತಾರೆ. ದೇವರ ಆತ್ಮರು ನಿನ್ನಲ್ಲಿ ಬರುವಾಗ ನೀವು ಶಕ್ತಿಯುತರಾಗುವಿರಿ ಎಂಬುದಾಗಿ ಯೇಸುಸ್ವಾಮಿ ಹೇಳುತ್ತಾರೆ. ದೇವರ ಆತ್ಮರು ನಿಮ್ಮಲ್ಲಿ ಬರುವಾಗ ಶಕ್ತಿಯುತರಾಗುವಿರಿ ಎಂಬುದಾಗಿ. ದೇವರ ಆತ್ಮರು ಬರುವಾಗ ನಾವು ಶಕ್ತಿಯುತರಾಗುತ್ತೇವೆ. ಹೇಗೆ ನಾವು ಶಕ್ತಿಯುತರಾಗುತ್ತೇವೆ? ಹೇಗೆ ದೇವರ ಆತ್ಮರು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ ಎಂದು ಅರ್ಥೈಸಿಕೊಳ್ಳಲು ಸಾಧ್ಯ? ಒಂದೆರಡು ನಿಮಿಷಗಳ ಕಾಲ ನಾವು ಮಾತನಾಡುವ. ದೇವರ ಆತ್ಮರು ನಿಮ್ಮಲ್ಲಿ ಬರುವಾಗ ನೀವು ಶಕ್ತಿಯುತರಾಗುವಿರಿ ಎಂಬುವ ಒಂದು ಗೂಢಾರ್ಥ ಏನಿರಬಹುದು? ಒಬ್ಬೊಬ್ಬರು ಉತ್ತರವನ್ನು ಕೊಡಿ. ದೇವರ ಆತ್ಮರು ನಿಮ್ಮಲ್ಲಿಗೆ ಬರುವಾಗ ನೀವು ಶಕ್ತಿಯುತರಾಗುವಿರಿ ಎಂಬ ಮಾತಿನ ಅರ್ಥ ಏನಿರಬಹುದು? ಎಷ್ಟು ಮಂದಿ ಇದ್ದೀರಿ? ಅಷ್ಟು ಮಂದಿಯೂ ಸಹ ಒಂದು ಪದದಲ್ಲಿ ದಯವಿಟ್ಟು ಉತ್ತರವನ್ನು ಕೊಡಿ. ಮೌನವಾಗಿರಬೇಡಿ. ದೇವರ ಆತ್ಮರು ನಿಮ್ಮಲ್ಲಿ ಬರುವಾಗ ನೀವು ಶಕ್ತಿಯುತರಾಗುವಿರಿ. ನಿಮ್ಮ ಮನಸ್ಸಿನಲ್ಲಿ ಈ ಕ್ಷಣ ನೀವು ಪ್ರಾರ್ಥಿಸುವ ಪವಿತ್ರಾತ್ಮರ ಸದುತ್ತರ ನಿಮಗೆ ಸಿಗುತ್ತದೆಯೇ? ದಯವಿಟ್ಟು ತಿಳಿಸಿ. ನೀವು ಮಾತನಾಡುವಾಗ ಹಲವಾರು ಜನರ ಕಿವಿಗಳು ತೆರೆಯುತ್ತದೆ. ಹಲವಾರು ಜನರು ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕೇವಲ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಅರ್ಥೈಸಿಕೊಳ್ಳದೆ ಹೋಗುವುದರಿಂದ ಏನು ಪ್ರಯೋಜನವಿಲ್ಲ. ನಾವು ದೇವರನ್ನ ಕಂಡುಕೊಳ್ಳಬೇಕು. ದೈವಾನುಭವ ನಮಗಾಗಬೇಕು. ದೈವ ಪ್ರೇರಣೆ ನಮಗಾಗಬೇಕು. ನಾವು ಪ್ರಾರ್ಥಿಸುತ್ತೇವೆ ಎಂದು ಹೇಳುವಾಗ ಶುಭ ಸಂದೇಶ ಪ್ರಚಾರಕನಿರಬಹುದು, ಪ್ರಾರ್ಥಿಸುವವರಿರಬಹುದು, ಮಿಷನರಿ ಪಾಸ್ಟರ್ ಆಗಿರಬಹುದು, ಯಾಜಕನಾಗಿರಬಹುದು, ಯಾವುದೇ ಸೇವೆ ಮಾಡುವಂತಹ ಸೇವಾ ವ್ಯಕ್ತಿಯಾಗಿರಬಹುದು. ದೈವಾನುಭವವು ದೈವ ಪ್ರೇರಣೆಯು ಇಲ್ಲದೆ ಯಾರೊಬ್ಬರೂ ದೇವರನ್ನ ಕಂಡುಕೊಳ್ಳಲು ಸಾಧ್ಯವಿಲ್ಲ. ದೇವರ ಆತ್ಮರನ್ನ ಅನುಭವಿಸಲು ಸಾಧ್ಯವಿಲ್ಲ. ಇಂದು ಪವಿತ್ರ ಆತ್ಮರು ನಮ್ಮೊಡನೆ ಮಾತನಾಡುತ್ತಾರೆ. ಮಾತುಗೆಟಕದ ರೀತಿಯಲ್ಲಿ ಮಾತನಾಡುತ್ತಾರೆ, ಕಿವಿಯಲ್ಲಿ ಅಲ್ಲ. ಮಾತುಗೆಟಕದ ರೀತಿಯಲ್ಲಿ, ಅಂತರಾಳದಲ್ಲಿ ಆ ದೈವಾನುಭವ, ದೈವ ಪ್ರೇರಣೆ ಇರುವುದಾದರೆ ದಯವಿಟ್ಟು ಹೇಳಿ,
ಪವಿತ್ರ ಆತ್ಮರು ನಿಮ್ಮಲ್ಲಿ ಬರುವಾಗ ನೀವು ಶಕ್ತಿಯುತರಾಗುವಿರಿ ಎಂದರೆ ಏನು? ಹೆಸರು ಹೇಳಲು ಕಾಯಬೇಡಿ, ದಯವಿಟ್ಟು ಹೇಳಿ. ಒಬ್ಬರಾದ ಬಳಿಕ ಒಬ್ಬರು. ಪವಿತ್ರಾತ್ಮರು ನಮ್ಮಲ್ಲಿ ಬರುವಾಗ ನಾವು ಶಕ್ತಿಯುತರಾಗುತ್ತೇವೆ. ಹೇಗೆ ನಿಮಗೆ ಅರ್ಥವಾಗ್ತದೆ? ಹೇಗೆ ನಿಮಗೆ ಅರ್ಥವಾಗ್ತದೆ? ಹೇಗೆ ಶಕ್ತಿಯುತರಾಗುತ್ತೀರಿ ಅಂದರೆ ಏನು ಅರ್ಥ? ಸಾರಿ, ನಾವೆಲ್ಲವನ್ನು ಜಯಿಸಲು ಸಾಧ್ಯ ಎಲ್ಲ ಹೋರಾಟಗಳನ್ನು, ನೋವುಗಳನ್ನು. ಪ್ರೈಸ್ ದಿ ಲಾರ್ಡ್. ಹೇಳಿ ಎಲ್ಲ ಒಬ್ಬರಾದ ಬಳಿಕ ಒಬ್ಬರು. ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ. ಪ್ರೀತಿಸಲು ಶ್ರಮಿಸಲು ಕೃಪೆ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಪ್ರಾರ್ಥನೆಯ ಶಕ್ತಿ ಹೆಚ್ಚಾಗುತ್ತೆ. ಪ್ರೈಸ್ ದಿ ಲಾರ್ಡ್. ವಿಶ್ವಾಸದಲ್ಲಿ ಪ್ರಾರ್ಥಿಸಲು ಪ್ರೇರಣೆ ಆಗುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರೊಂದಿಗೆ ನಾವು ಮಾತನಾಡಲು ವರವನ್ನು ನಮಗೆ ದಯಪಾಲಿಸಿ ಕೊಡುತ್ತಾರೆ ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಹೇಳಿ ಎಲ್ಲ. ಬೇರೆಯವರು ಮೌನವಾಗಿದ್ದು ಪ್ರಯೋಜನವಿಲ್ಲ. ಅದು ದೈವ ಪ್ರೇರಣೆಯ ಪ್ರಾರ್ಥನೆಯಲ್ಲ. ಬೇರೆ ಯಾರಿಗೂ ಗೊತ್ತಿಲ್ವಾ? ಅಥವಾ ಗೊತ್ತಿದ್ದು ನಾನು ಯಾಕೆ ಉತ್ತರ ಕೊಡಬೇಕೆಂಬುದ? ಅಥವಾ ಬುದ್ಧಿವಂತಿಕೆಯಿಂದ ನಾನು ಕೊಡುವ ಉತ್ತರ ಸರಿಯೋ ತಪ್ಪೋ ಎಂಬ ಚಿಂತೆಯೇ? ಅದು ಪವಿತ್ರಾತ್ಮ ಪ್ರೇರಣೆಯಲ್ಲ. ಪ್ರಿಯರೇ, ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ನಾವು ಶಕ್ತಿಯುತರಾಗುತ್ತೇವೆ. ನೀವು ಹೇಳಿದಂತಹ ಉತ್ತರಗಳೆಲ್ಲವೂ ಸರಿಯೇ, ತಪ್ಪು ಯಾವುದೂ ಇಲ್ಲ, ಎಲ್ಲವೂ ಸರಿಯೇ. ಆದರೆ ಅದು ಕೇವಲ ಶಬ್ದಗಳಿಂದ ಇರುವುದಾದರೆ ಏನು ಪ್ರಯೋಜನವಿಲ್ಲ. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ನಾವು ಶಕ್ತಿಯುತರಾಗುತ್ತೇವೆ ಎಂದು ಹೇಳುವುದಾದರೆ ಅದರ ಪರಿಪೂರ್ಣತೆಯ ಅರ್ಥ ನಮ್ಮ ಮುಂದೆ ಯಾವ ಶೋಧನೆ, ವೇದನೆ, ಹೋರಾಟಗಳು ಬಂದರೂ ಸಹ ನಾವು ಅದನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಎಂತಹ ಮಾನ ನಷ್ಟವಾದರೂ ಪವಿತ್ರಾತ್ಮರು ನಮ್ಮೊಂದಿಗಿದ್ರೆ ನಾವು ಶಕ್ತಿಯುತರಾಗ್ತೇವೆ ಅದನ್ನು ಜಯಿಸಲಿಕ್ಕೆ. ಎಂತಹ ಶೋಧನೆಗಳು, ಕುಟುಂಬದಲ್ಲಿ ಎಂತಹ ಭಾರಗಳು, ಸಮೂಹದಲ್ಲಿ ಎಂತಹ ಸಮಸ್ಯೆಗಳು, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕ, ಕೌಟುಂಬಿಕವಾಗಿ ಇರುವಂತಹ ಎಂತಹ ಹೋರಾಟಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಾಗ ಅಥವಾ ನಾವು ಹಿಂಸೆಗೆ ಒಳಪಡುವಾಗ ನಾವು ಶಕ್ತಿಯುತರಾಗುತ್ತೇವೆ ಎಂದರೆ ಅವುಗಳನ್ನು ಜಯಿಸುತ್ತೇವೆ. ಅವುಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ. ಯಾಕೆಂದರೆ ಪವಿತ್ರ ಆತ್ಮರು ನಮ್ಮಲ್ಲಿ ಬರುವಾಗ ನಾವು ಲೋಕವನ್ನು ಜಯಿಸಲು ಸಾಧ್ಯ. ಎಂತಹ ನೋವು, ಭಾರ, ವೇದನೆಗಳೆಲ್ಲವನ್ನ, ಲೌಕಿಕ ಪ್ರಾಪಂಚಿಕವಾದವುಗಳೆಲ್ಲವನ್ನು ಜಯಿಸಲು ಸಾಧ್ಯ. ಪವಿತ್ರ ಆತ್ಮರು
ನಮ್ಮಲ್ಲಿ ಬರುವಾಗ ನಾವು ಶಕ್ತಿಯುತರಾಗುತ್ತೇವೆ. ಬಲವನ್ನು ನಾವು ಪಡೆದುಕೊಳ್ಳುತ್ತೇವೆ. ಪ್ರಾರ್ಥಿಸುವ ಕೃಪೆ ನಮ್ಮಲ್ಲಿ ಬರುತ್ತದೆ. ನಾವು ದೇವರ ಮುಂದೆ ಮೌನವಾಗಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ನಾವು ದೇವರ ಸಾಧನವಾಗುತ್ತೇವೆ. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ಪ್ರಾರ್ಥನಾ ದಾಹವು ದುಪ್ಪಟವಾಗಿ ಹೆಚ್ಚಾಗುತ್ತದೆ. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ಯಾರನ್ನು ನಾವು ದೂಷಿಸಲು, ನಿಂದಿಸಲು, ತಿರಸ್ಕರಿಸಲು, ತೆಗಳಲು ಸಾಧ್ಯವಾಗುವುದಿಲ್ಲ. ಪವಿತ್ರಾತ್ಮರು ಬರುವಾಗ ಯಾವ ವ್ಯಕ್ತಿಯಲ್ಲಿಯೂ ನಾವು ತಪ್ಪನ್ನ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ನಾವು ಮೌನವಾಗಿ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ಯಾರ ತಪ್ಪುಗಳನ್ನು ನೋಡಿ ಕುಳಿತುಕೊಳ್ಳಲಾಗುವುದಿಲ್ಲ. ಅಂದ ಮಾತ್ರಕ್ಕೆ ತಪ್ಪು ಮಾಡಿದವರನ್ನು ದೂಷಿಸುತ್ತಾ, ಅವರ ಬಗ್ಗೆ ಇಲ್ಲಸಲ್ಲದನ್ನು ಹೇಳುತ್ತಾ, ತಿರಸ್ಕರಿಸುತ್ತಾ ಜೀವಿಸಲು ಸಾಧ್ಯವಾಗುವುದಿಲ್ಲ. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ಎಲ್ಲರಿಗಿಂತ ನನಗಿಂತ ಕೆಟ್ಟವರು ಯಾರು ಇಲ್ಲ, ಎಲ್ಲರೂ ಒಳ್ಳೆಯವರು ಎಂಬ ಮನೋಭಾವನೆ ಉಂಟಾಗುತ್ತದೆ. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ನಮ್ಮ ಮುಂದೆ ಬೆಟ್ಟದಂತ ಸಮಸ್ಯೆಗಳು ಬಂದರೂ ಸಹ ಅವೆಲ್ಲವನ್ನು ಜಯಿಸಲು ಶಕ್ತಿಯುತರಾಗುತ್ತೇವೆ. ಇದಕ್ಕೆ ನಿದರ್ಶನಗಳು ಬೇಕೇ ಎಂಬುದಾದರೆ ಬೈಬಲ್ನ ಶ್ರೀ ಪುಟಗಳನ್ನು ನಾವು ತೆಗೆದುಕೊಳ್ಳುವುದಾದರೆ ಪ್ರವಾದಿಗಳನ್ನ, ಪ್ರೇಷಿತರನ್ನ ನಾವು ನೋಡಬಹುದು. ಅವರ ಜೀವಿತಗಳನ್ನು ನೋಡುವಾಗ ಪವಿತ್ರಾತ್ಮರು ಅವರಲ್ಲಿ ಬಂದ ಕಾರಣ ಅವರು ಹೇಗೆ ತಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಬೆಳೆದರು, ಹೇಗೆ ಪ್ರಭುವಿಗಾಗಿ ಜೀವಿಸಿದರು, ಹೇಗೆ ಪ್ರಭುವಿಗಾಗಿ ಸತ್ತರು ಎಂಬುದನ್ನು ನಾವು ಕಾಣಬಹುದು. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ಮುಖ್ಯವಾಗಿ ಕುಟುಂಬದಲ್ಲಿ ನಾವು ಪ್ರಾಮಾಣಿಕ ವ್ಯಕ್ತಿಗಳಾಗಿ, ಪ್ರಾಮಾಣಿಕ ಹೆಂಡತಿಯಾಗಿ, ಪ್ರಾಮಾಣಿಕ ಗಂಡನಾಗಿ, ಪ್ರಾಮಾಣಿಕ ಮಕ್ಕಳಾಗಿ, ದೈವ ಭಯದಲ್ಲೂ, ದೈವ ವಿಶ್ವಾಸದಲ್ಲೂ, ಅತಿಥಿ ಸತ್ಕಾರ್ಯದಲ್ಲೂ, ವಿಶ್ವಾಸಭರಿತ ಜೀವಿತದಲ್ಲೂ ಶಿಲುಬೆಯನ್ನು ಹೊತ್ತುಕೊಂಡು ಸಹನೆಯಿಂದ ದ್ವೇಷಿಸುವವರನ್ನು ಪ್ರೀತಿಸುತ್ತಾ, ದುಶ್ಚಟದಲ್ಲಿರುವವರನ್ನು ಸಹಿಸುತ್ತಾ, ಪ್ರೀತಿಸಿದವರಿಗೆ ಪ್ರೀತಿಯನ್ನು ಪ್ರಕಟಿಸುತ್ತಾ, ಪ್ರೀತಿಗೆ ವಿರುದ್ಧವಾಗಿ ಜೀವಿಸುವವನೇ ಪವಿತ್ರಾತ್ಮರು ಬರುವಾಗ ಶಕ್ತಿಯುತನಾದವನು. ಇಂತಹ ಸ್ವಭಾವವನ್ನು ಧರಿಸಿ ಬಾಳುವ ಯಾವೊಬ್ಬ ವ್ಯಕ್ತಿಯು ಶಕ್ತಿಯುತನಾಗುವನು. ಪವಿತ್ರಾತ್ಮರು ಅವನೊಂದಿಗೆ ವಾಸ ಮಾಡುವರು. ಒಂದು ಗಾದೆಯನ್ನ ನಾವು ನೋಡುತ್ತೇವೆ. ನಾಯಿಯು ನಮ್ಮನ್ನು ಕಚ್ಚಿದರೆ ನಾವು ನಾಯಿಯನ್ನ ಕಚ್ಚುವುದಿಲ್ಲ. ಇದರ ಅರ್ಥ, ಒಬ್ಬರು ನಮಗೆ ಕೆಡುಕನ್ನು ಉಂಟು ಮಾಡಿದರು ಎಂದು ನಾವು ಕೆಡುಕನ್ನು ಉಂಟು ಮಾಡಿದರೆ
ಆ ನಾಯಿಯ ಸ್ವಭಾವಕ್ಕೂ ನಮ್ಮ ಸ್ವಭಾವಕ್ಕೂ ಸಂಬಂಧ ವ್ಯತ್ಯಾಸವಿರುವುದಿಲ್ಲ. ಕುಡುಕನು ಕುಡುಕನೊಂದಿಗೆ ಸೇರಿದಂತೆ, ಪಾಪಿಷ್ಟನು ಪಾಪಿಷ್ಟನೊಂದಿಗೆ ಸೇರಿದಂತೆ, ಲೋಕದ ಮೋಹದಲ್ಲಿರುವವನು ಲೋಕದ ಮೋಹದರೊಡನೆ ಸೇರಿದಂತೆ ಜೀವಿಸುವವನು ಪವಿತ್ರಾತ್ಮಭರಿತನಲ್ಲ. ಅವನು ಸತ್ತು ಹೋಗುತ್ತಾನೆ, ಆತ್ಮರಿಂದ ದೂರವಾಗುತ್ತಾನೆ. ಅವನಿಗೆ ಶಕ್ತಿಯುತನಾಗಲು ಸಾಧ್ಯವಿಲ್ಲ. ಅವನು ಲೋಕದಲ್ಲಿಯೇ ಜೀವಿಸುತ್ತಾನೆ, ಲೋಕವನ್ನೇ ಹಿಂಬಾಲಿಸುತ್ತಾನೆ. ಪವಿತ್ರಾತ್ಮರ ಆಗಮನಕ್ಕೆ ಸಿದ್ಧತೆ ಇಲ್ಲದವನು ಕೇವಲ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿ ತನ್ನ ತೃಪ್ತಿಗಾಗಿ, ಇತರರನ್ನು ತೋರಿಸಿಕೊಳ್ಳುವುದಕ್ಕಾಗಿ, ಇತರರ ಮುಂದೆ ನಟಿಸುವುದಕ್ಕಾಗಿ ಇರುವವನು ದೇವರಾತ್ಮ ಇರುವಂತೆ ನಟಿಸುತ್ತಾನೆ. ಆ ನಟನೆಯಲ್ಲಿರುವಂತಹ ಸ್ವಭಾವವನ್ನ ನಾವು ಅರ್ಥೈಸಿಕೊಳ್ಳುವುದಾದರೆ ಅದುವೇ ಆಗಿದೆ ವೈರಾಗ್ಯ, ಸೇಡು, ಮತ್ಸರ, ಹಗೆತನ, ದ್ವೇಷ, ದೂಷಣೆ, ಸುಳ್ಳು, ನಿಂದನೆ. ಇದೆಲ್ಲವೂ ತುಂಬಿರುವಂತಹ ಯಾವೊಬ್ಬ ವ್ಯಕ್ತಿಯಲ್ಲಿಯೂ ಪವಿತ್ರಾತ್ಮರು ನೆಲೆಯಾಗಿರುವುದಿಲ್ಲ. ಪವಿತ್ರಾತ್ಮರು ನೆಲೆಯಾಗಿ ಇರಲು ಸಾಧ್ಯವೇ ಇಲ್ಲ. ಅವರು ಶಕ್ತಿಯುತರಾಗುವುದಕ್ಕೆ ಬದಲಾಗಿ, ದೇವರಾತ್ಮರಿಂದ ಶಕ್ತಿಯುತರಾಗುವುದಕ್ಕೆ ಬದಲಾಗಿ ದುರಾತ್ಮದಿಂದ ಶಕ್ತಿಯುತರಾಗಿ ತನ್ನ ಕುಟುಂಬವನ್ನ ತಾವೇ ನಾಶಪಡಿಸುತ್ತಾ ತಮ್ಮ ವಿಶ್ವಾಸಭರಿತ ಜೀವಿತವನ್ನು ತಾವೇ ಸುಟ್ಟು ಹಾಕುತ್ತಾ ದೈವ ನೀತಿಗೆ ಧಕ್ಕೆ ತರುತ್ತಾ ದೈವ ಪದ್ಧತಿಗೆ ವಿರುದ್ಧವಾಗಿ ಜೀವಿಸುವುದನ್ನ ನಮ್ಮ ಕಣ್ಣು ಮುಂದೆ ನಾವು ಸಾಕಷ್ಟು ನೋಡಬಹುದು. ಅದು ನಿನ್ನ ಕುಟುಂಬ, ನಿನ್ನ ಕುಟುಂಬದ ಸದಸ್ಯ, ನೆರೆಹೊರೆಯವ, ಯಾಜಕ, ಸಭಾಪಾಲಕ, ಮಿಷನರಿ, ಶುಭ ಸಂದೇಶ ಸಾರುವವ, ನಿನ್ನ ನೆರೆಯುವ, ವಿಶ್ವಾಸಿ ಎನ್ನುವವ, ಪ್ರಾರ್ಥಿಸುವವ, ಇವರೆಲ್ಲರಲ್ಲಿಯೂ ನಾವು ಇದನ್ನ ಕಂಡುಕೊಳ್ಳಬಹುದು. ಸತ್ಯದ ಗೂಢಾರ್ಥವನ್ನ ತಿಳಿದುಕೊಳ್ಳಬಹುದು. ಇದುವೇ ದೇವರ ಆತ್ಮರು ನಿಮ್ಮಲ್ಲಿ ಬರುವಾಗ ಶಕ್ತಿಯುತರಾಗುವಿರಿ ಎಂಬುವಂತಹ ವಾಕ್ಯದ ಗೂಢಾರ್ಥ. ಓ ಪ್ರಿಯ ಸಹೋದರನೇ, ಸಹೋದರಿಯೇ, ಈ ಸುಪ್ರಭಾತದಲ್ಲಿ ನೀ ಪ್ರಾರ್ಥಿಸು. ದೇವರ ಆತ್ಮರು ನಿನ್ನ ಮೇಲೆ ಬರುವಂತೆ ನೀ ಪ್ರಾರ್ಥಿಸು. ನಿನ್ನ ತುಟಿಗಳು ತೆರೆಯಲಿ. ಈ ದಿನ ದೇವರ ಆತ್ಮರಿಗಾಗಿ ನೀ ಹಂಬಲಿಸಿ ಪ್ರಾರ್ಥಿಸು. ನಿನ್ನ ತುಟಿಗಳನ್ನು ತೆರೆದು ಪ್ರಾರ್ಥಿಸು. ನಿನ್ನ ಬಾಯನ್ನು ತೆರೆದು ಪ್ರಾರ್ಥಿಸು. ಸಮರ್ಪಣೆಯೊಂದಿಗೆ ಪ್ರಾರ್ಥಿಸು. ದೇವರ ಆತ್ಮರಿಂದ ನಿನ್ನ ಸಕಲವನ್ನು ಜಯಿಸಲು ಪ್ರಾರ್ಥಿಸು. ಪ್ರಾರ್ಥಿಸು, ಪ್ರಾರ್ಥಿಸು. ನಿನ್ನ ಮನಸ್ಸು ಏಕಾಗ್ರತವಾಗಲಿ. ನಿನ್ನ ಹೃದಯವು ಬರಿದಾಗಲಿ. ಪವಿತ್ರಾತ್ಮರು ನಿನ್ನ ಮೇಲೆ ಬರುವಾಗ ನೀನು ಶಕ್ತಿಯುತನಾಗುವೆ. ಪವಿತ್ರಾತ್ಮರನ್ನು ಕರೆದು ಪ್ರಾರ್ಥಿಸು. ಪ್ರಾರ್ಥಿಸಿ.
ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರಿಗೆ ಆರಾಧನೆ. ಪವಿತ್ರಾತ್ಮರೇ, ಈ ಬೆಳಗಿನ ಸಮಯದಲ್ಲಿ ನಮ್ಮ ನಡನೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನನ್ನನ್ನು ಶಕ್ತಿಯುತವಾಗಿ ಮಾರ್ಪಡಿಸಿದೆ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನನ್ನೆಲ್ಲ ತಪ್ಪಿನ ಅರಿವನ್ನು ನನಗೆ ದಯಪಾಲಿಸಿಕೊಡಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಿಮ್ಮನ್ನು ಕಳೆದುಕೊಳ್ಳದಂತೆ ನಿಮ್ಮನ್ನು ನೋಯಿಸಿದ ಒಂದೊಂದು ಕ್ಷಣಗಳಿಗಾಗಿ ನಾನು ನಿಮ್ಮಲ್ಲಿ ಸಮಯ ಯಾಚಿಸುತ್ತೇನೆ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಿಮ್ಮನ್ನು ಬಿಟ್ಟು ನಾನು ಜೀವಿತದಲ್ಲಿ ಏನನ್ನು ಮಾಡಲು ಸಾಧ್ಯವಿಲ್ಲ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನನ್ನ ಕುಟುಂಬದಲ್ಲಿ ಬಂದಂತಹ ಕಷ್ಟ, ಕಣ್ಣೀರು, ನೋವು, ದುಃಖ, ಭಾರಗಳು ಪವಿತ್ರಾತ್ಮರೇ ಜಯಿಸುವಂತ ಶಕ್ತಿಯನ್ನು ನನಗೆ ದಯಪಾಲಿಸಿಕೊಡಿ. ಪವಿತ್ರಾತ್ಮರೇ, ಭಾಷಾಂತರ ವರದಲ್ಲಿ ಪ್ರಾರ್ಥಿಸುವಂತ ವರದಾನ ನನಗೆ ದಯಪಾಲಿಸಿಕೊಡಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಿಮ್ಮನ್ನು ಒಂದು ಕಾಲಕ್ಕೂ ಬಿಟ್ಟು ಆಗದಂತೆ ನಿಮ್ಮ ವಿಶ್ವಾಸದಲ್ಲಿ ನಾನು ಬೆಳೆಯುವಂತೆ ಮಾರ್ಪಡಿಸಿರಿ. ಪವಿತ್ರಾತ್ಮರೇ, ನನ್ನ ಪ್ರಾರ್ಥನೆಯು ಶಕ್ತಿಯುತವಾದ ಪ್ರಾರ್ಥನೆಯಾಗಿ ಮಾರ್ಪಡಿಸಿರಿ. ಪವಿತ್ರಾತ್ಮರೇ, ಸದಾ ನಾನು ಬಾಯಿಗಳನ್ನು ತೆರೆದು ಹೃದಯ ಸರಾಳದಿಂದ ಪ್ರಾರ್ಥಿಸುವಂತ ಮಗಳಾಗಿ ನನ್ನನ್ನು ಮಾರ್ಪಡಿಸಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಪ್ರತಿಯೊಬ್ಬರನ್ನು ಪ್ರೀತಿಸುವಂತೆ, ಪರರ ದೂಷಣೆ, ನಿಂದನೆ, ಅವಮಾನಗಳನ್ನು ಪಡಿಸದಂತೆ ನನ್ನನ್ನು ಒಂದು ಒಳ್ಳೆಯ ನೂತನ ಸೃಷ್ಟಿಯ ಮಗಳಾಗಿ ನನ್ನನ್ನು ಮಾರ್ಪಡಿಸಿರಿ. ಪವಿತ್ರಾತ್ಮರೇ, ನಾನು ಎಲ್ಲಿ ಎಡವಿದ್ದೇನೆ, ಎಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದ್ದೇನೆ, ಯಾವುದು ನಿನ್ನ ಚಿತ್ತ ಎಂಬುದನ್ನು ನನಗೆ ತಿಳಿಯಪಡಿಸಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನನ್ನ ಮೂಲಕ ಅನೇಕ ಆತ್ಮಗಳು ನಿಮ್ಮ ಬಳಿ ಕರೆತರುವಂತೆ ನನ್ನನ್ನು ಒಂದು ಒಳ್ಳೆಯ ಮಗಳಾಗಿ ಮಾರ್ಪಡಿಸಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಾನು ಸಾಕ್ಷಿಯ ಜೀವನ ನಡೆಸುವಂತೆ, ಒಳ್ಳೆಯ ಕ್ರೈಸ್ತ ಮಗಳಾಗಿ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನನಗೆಲ್ಲವನ್ನು ಜಯಿಸುವ ಶಕ್ತಿಯನ್ನು ಕೊಡಿ. ಪವಿತ್ರಾತ್ಮರೇ, ನನ್ನ ಬಲಹೀನತೆಗಳನ್ನೆಲ್ಲ ತೆಗೆದು ಹಾಕಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಈ ತುಟಿಗಳಲ್ಲಿ ನಾನು ಕೆಟ್ಟದನ್ನು ಆಡದಂತೆ, ಪರರನ್ನು ದೂಷಣೆ ಮಾಡದಂತೆ, ಪರರಿಗೆ ನಿಂದನೆ ಅವಮಾನ ಪಡಿಸದಂತೆ ನನ್ನ ಒಂದು ಒಳ್ಳೆಯ ಮಗಳಾಗಿ ಮಾರ್ಪಡಿಸಿ. ಪವಿತ್ರಾತ್ಮರೇ, ನಿನ್ನನ್ನು ಕಳೆದುಕೊಳ್ಳದಂತೆ ಒಂದೊಂದು ಕ್ಷಣವೂ ನನ್ನನ್ನು ಕಾದು ಸಂತೈಸಿರಿ. ಪವಿತ್ರಾತ್ಮರೇ, ನೀವಿಲ್ಲದೆ ನನಗೆ ಏನನ್ನು ಮಾಡಲು ಸಾಧ್ಯವಿಲ್ಲ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಈ ಪ್ರಾರ್ಥನಾ ತಂಡದಲ್ಲಿ ನಾನು ಅನೇಕ ಮಕ್ಕಳ ಆತ್ಮಗಳನ್ನು ಕರೆತರುವಂತೆ ನನ್ನನ್ನು ಮಾರ್ಪಡಿಸಿರಿ. ಪವಿತ್ರಾತ್ಮರೇ, ಬನ್ನಿ. ಪವಿತ್ರಾತ್ಮರೇ, ಈ ನಿಮಿಷದಲ್ಲಿ ಬನ್ನಿ. ನನ್ನನ್ನು, ನನ್ನ ಮಕ್ಕಳನ್ನು, ನನ್ನ ಪತಿಯನ್ನು ನನ್ನ ನಾಮದಲ್ಲಿ ಆವರಿಸಿಕೊಳ್ಳಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರಿಗೆ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ. ಈ ಸಮಯದಲ್ಲಿ ಸ್ವಾಮಿ, ನೀವು ನನ್ನಲ್ಲಿರುವುದಕ್ಕಾಗಿ ಸ್ತೋತ್ರ. ನನ್ನ ಸ್ವರ್ಗೀಯ ಯಾತ್ರಾ ತಂಡದ ಈ ಪ್ರಾರ್ಥನೆಯಲ್ಲಿ ನೀವು ನಮ್ಮೆಲ್ಲರೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನಿಮ್ಮನ್ನು ಕೂಗಿ ಕರೆಯುತ್ತಿರುವಾಗ ನೀವು ನಮ್ಮನ್ನು ಪ್ರಾರ್ಥನೆಯನ್ನು ಕೇಳಿ ನೀವು ನಮ್ಮೊಂದಿಗೆ ದಿನಂಪ್ರತಿ ಬಂದು ನಮ್ಮಲ್ಲಿ ವಾಸ ಮಾಡುತ್ತಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ದಿನಂಪ್ರತಿ ನಮಗೆ ಬಂದಿರಿ ಸ್ವಾಮಿ. ನಮ್ಮೆಲ್ಲರನ್ನು ಸ್ವಾಮಿ ಪ್ರಾರ್ಥನೆಯಲ್ಲಿ ಬಲಗೊಳ್ಳಲು ಬಂದಿರಿ ಸ್ವಾಮಿ. ಅಪ್ಪ ತಂದೆಯೇ, ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರಿ. ನಮ್ಮೆಲ್ಲರನ್ನು ಬಿಟ್ಟು ಕದಲಬೇಡಿರಿ. ಅಪ್ಪ ತಂದೆಯೇ, ಅಪ್ಪ ಪವಿತ್ರ ಆತ್ಮರೇ, ನಮ್ಮ ಕುಟುಂಬಗಳಲ್ಲಿ ಸದಾ ನೆಲೆಸಿರಿ. ನಮ್ಮ ಮಕ್ಕಳಲ್ಲಿ ನೆಲೆಸಿರಿ. ನಮ್ಮ ಪತಿಯಲ್ಲಿ ನೆಲೆಸಿರಿ. ಅಪ್ಪ ಪವಿತ್ರ ಆತ್ಮರೇ, ನಮ್ಮೆಲ್ಲೆಲ್ಲರೂ ನೆಲೆಗೊಳಿಸಿರಿ. ನಾವು ಪ್ರಾರ್ಥನೆಯಲ್ಲಿ ಬಲಗೊಳ್ಳುವಂತೆ, ನಾವು ಪ್ರಾರ್ಥಿಸುವಂತಹ ಶಕ್ತಿಯನ್ನು ನಮ್ಮೆಲ್ಲರಿಗೂ ನೀಡಿರಿ. ನಮ್ಮೆಲ್ಲರಿರುವಂತಹ ಸಮಸ್ಯೆಗಳನ್ನು ನೀಗಿಸಲು ಬನ್ನಿರಿ. ಸೈತಾನನ ದುಷ್ಟ ಕ್ರಿಯೆಗಳಿಂದ ನಾವೆಲ್ಲರೂ ದೂರವಿರುವಂತೆ ನಮ್ಮಲ್ಲಿ ದಿನಂಪ್ರತಿ ವಾಸಿಸಿರಿ. ನಾವು ಪ್ರಾರ್ಥನೆ
ಪ್ರಾರ್ಥನೆಯಲ್ಲಿ ಬಲಗೊಳ್ಳುವಂತೆ ನಮ್ಮಲ್ಲಿ ನೆಲೆಸಿರಿ. ಇತರರಿಗಾಗಿ ಪ್ರಾರ್ಥಿಸಲು, ಇತರರಿಗಾಗಿ ಸಾಕ್ಷಿಗಳಾಗಿ ನಿಲ್ಲಲು ನಮ್ಮನ್ನು ಬಲಪಡಿಸಲು ಬಂದಿರಿ ಪವಿತ್ರಾತ್ಮರೇ. ಸದಾ ನಾವು ನಮ್ಮಲ್ಲಿ ಜೀವಿಸುವಂತೆ ಮಾಡಿರಿ. ಒಬ್ಬೊಬ್ಬರ ಹೃದಯಗಳಲ್ಲಿ ಪವಿತ್ರಾತ್ಮವು ನೆಲೆಸಿರಿ. ಎಲ್ಲ ಬಂಧನಗಳಿಂದ ವಿಮುಕ್ತಗೊಳಿಸಲು, ಎಲ್ಲ ಬಂಧನಗಳು ನಮ್ಮಿಂದ ದೂರವಾಗಲು ನೀವು ಪವಿತ್ರಾತ್ಮರೇ ಸದಾ ನಮ್ಮಲ್ಲಿ ನೆಲೆಸಿರಿ. ನಿನ್ನ ಮಕ್ಕಳಾಗಿ ಜೀವಿಸಲು, ನಿನಗೆ ಸಾಕ್ಷಿಗಳಾಗಿ ಜೀವಿಸಲು ಪವಿತ್ರಾತ್ಮರೇ ನೀವು ಸದಾ ನಮ್ಮೊಂದಿಗಿರಿ. ನಮ್ಮ ಪ್ರತಿಯೊಂದು ಕುಟುಂಬಗಳಲ್ಲಿ ನೆಲೆಸಿರಿ. ದುಷ್ಟ ಶಕ್ತಿಗಳನ್ನು ದಮನ ಮಾಡಲು ಪವಿತ್ರಾತ್ಮರೇ ನೀವು ನಮ್ಮ ಕುಟುಂಬಗಳಲ್ಲಿ ನೆಲೆಸಿರಿ. ನಾವು ಆರೋಗ್ಯವಾಗಿ ಇರುವಂತೆ ನೀವು ಪವಿತ್ರಾತ್ಮರೇ ನಮ್ಮಲ್ಲಿ ನೆಲೆಸಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಪವಿತ್ರಾತ್ಮರೇ ಎಂದು ದಿನಂಪ್ರತಿ ನಾವು ನಿಮ್ಮನ್ನು ಕೂಗಿ ಕರೆಯುತ್ತೇವೆ. ಅಪ್ಪ, ನಮ್ಮನ್ನು ಬಿಟ್ಟು ಕದಲಬೇಡಿರಿ, ಸದಾ ನಮ್ಮೊಂದಿಗಿರಿ. ಪ್ರಾರ್ಥನೆಯಲ್ಲಿ ನಾವು ನಿರತರಾಗುವಂತೆ ನಮ್ಮಲ್ಲಿ ನೆಲೆಗೊಳ್ಳಿರಿ ಪವಿತ್ರಾತ್ಮರೇ. ಕಷ್ಟ ಸುಖಗಳನ್ನು, ಕಷ್ಟ ದುಃಖಗಳನ್ನು ನೀಗಿಸುವಂತಹವರು ನೀವೊಬ್ಬರೇ. ನಮ್ಮೆಲ್ಲರ ಕಣ್ಣೀರನ್ನು ಒರೆಸುವಂತವರು ನೀವೊಬ್ಬರೇ. ಎಲ್ಲರನ್ನು ಬಲಗೊಳಿಸುವಂತವರು ನೀವೊಬ್ಬರೇ. ನಿನ್ನನ್ನೇ ನಂಬಿ ಪ್ರಾರ್ಥಿಸುವಾಗ, ನಿಮ್ಮಲ್ಲೇ ನಾವು ಐಕ್ಯವಾಗಿರುವಾಗ ನಮ್ಮನ್ನು ಎಂದಿಗೂ ಬಿಟ್ಟು ಹೋಗಬೇಡಿರಿ ಪವಿತ್ರಾತ್ಮರು. ನೀವು ನಮ್ಮ ಪ್ರಾರ್ಥನಾ ತಂಡದಲ್ಲಿ ಇದ್ದು ನಮ್ಮೆಲ್ಲರನ್ನು ಬಲಗೊಳಿಸಿರಿ. ನಮ್ಮ ಕುಟುಂಬಗಳನ್ನು ಬಲಗೊಳಿಸಿರಿ, ನಮ್ಮ ಮಕ್ಕಳನ್ನು ಬಲಗೊಳಿಸಿರಿ, ನಮ್ಮ ಒಡಹುಟ್ಟಿದವರನ್ನು ಬಲಗೊಳಿಸಿರಿ, ನಮ್ಮ ನೆರೆಹೊರೆಯವರನ್ನು ಬಲಗೊಳಿಸಿರಿ. ನಾವೆಲ್ಲರೂ ಸದಾ ನಿನ್ನನ್ನು ಸ್ತುತಿಸುವಂತೆ, ಆರಾಧಿಸುವಂತೆ, ಮಹಿಮೆ ಪಡಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸಿರಿ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಮಹಿಮೆ, ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರಿಗೆ ಆರಾಧನೆ. ಪವಿತ್ರಾತ್ಮರೇ ಅಪ್ಪ, ಪವಿತ್ರಾತ್ಮರೇ ನಮ್ಮೊಳಗೆ ಇಳಿದು ಬಂದಂತ ಪವಿತ್ರಾತ್ಮರೇ, ಪವಿತ್ರಾತ್ಮರೇ ನಿಮ್ಮ ಮುಖಾಂತರ ತಂದೆ ದೇವರಲ್ಲಿ ಪ್ರಾರ್ಥಿಸುವ ಈ ಕೃಪಾವರವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ, ವಂದನೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ. ಓ ಪವಿತ್ರಾತ್ಮರೇ, ನೀವು ಇಲ್ಲದೆ ನಾವು ಏನು ಮಾಡಲು ಸಾಧ್ಯ ಇಲ್ಲ ಪವಿತ್ರಾತ್ಮರೇ. ಏಕೆಂದರೆ ಪವಿತ್ರಾತ್ಮರೇ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ ಬರುವ ಎಲ್ಲ ಶೋಧನೆಗಳನ್ನು ಜಯಿಸಲು ಪವಿತ್ರಾತ್ಮರೇ ನಿಮ್ಮ ಕೃಪಾವರವು ನಮಗೆ ಬೇಕಾಗಿದೆ ಪವಿತ್ರಾತ್ಮರೇ. ಪವಿತ್ರಾತ್ಮರೇ ಒಂದೊಂದು ಕ್ಷಣದಲ್ಲಿ ಪವಿತ್ರಾತ್ಮರೇ ನಾವು ಪರಿಶುದ್ಧವಾಗಿ ಬಾಳಲು ಪವಿತ್ರಾತ್ಮರೇ ನಿಮ್ಮ ಆಲೋಚನೆ ಬೇಕಾದ ಪವಿತ್ರಾತ್ಮರೇ. ಪವಿತ್ರಾತ್ಮರೇ ನನ್ನ ಕುಟುಂಬದಲ್ಲಿ ಬಂದಂತ ಪವಿತ್ರಾತ್ಮರೇ, ನನ್ನ ಮಕ್ಕಳ ಜೀವಿತದಲ್ಲಿ ಬಂದರೆ ಪವಿತ್ರಾತ್ಮರೇ, ನನ್ನಲ್ಲಿ ಬಂದಂತ ಪವಿತ್ರಾತ್ಮರೇ, ನನ್ನ ಮಕ್ಕಳ ಜೀವಿತದಲ್ಲಿ ನೀವು ಬಂದಿರಿ ಪವಿತ್ರಾತ್ಮರೇ. ಪರಿಶುದ್ಧವಾಗಿ ಬಾಳಲು ಪವಿತ್ರಾತ್ಮರೇ, ಕುಟುಂಬದಲ್ಲಿ ಬರುವಂತ ಎಲ್ಲ ಶೋಧನೆಗಳನ್ನು ಜಯಿಸಲು ಪವಿತ್ರಾತ್ಮರೇ ನಿಮ್ಮ ಶಕ್ತಿಯನ್ನು ಕೊಡಿರಿ ಪವಿತ್ರಾತ್ಮರೇ. ನನ್ನ ಮಕ್ಕಳ ಜೀವಿತದಲ್ಲಿ ತೊಳೆದು ಹೋದ ಕುಟುಂಬದಲ್ಲಿ ಕಣ್ಣೀರನ್ನು ಬದಲಿಸಿರುವಂತ ನನ್ನ ಮಕ್ಕಳ ಕುಟುಂಬದಲ್ಲಿ ಪವಿತ್ರಾತ್ಮರೇ ಶಕ್ತಿತರಾಗಿ ಬಂದಿರಿ ಪವಿತ್ರಾತ್ಮರೇ. ಒಂದೊಂದು ಕ್ಷಣದಲ್ಲೂ ಪವಿತ್ರಾತ್ಮರೇ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದಾರೆ ಪವಿತ್ರಾತ್ಮರೇ. ಪವಿತ್ರಾತ್ಮರೇ ನನ್ನ ಕುಟುಂಬದಲ್ಲಿ ಎಷ್ಟು ನೀವು ಮಹತ್ವಗಳನ್ನು ಮಾಡಿದಿರ ಪವಿತ್ರಾತ್ಮರೇ. ನಿಮ್ಮನ್ನು ನಾವು ಬಿಟ್ಟು ಹಾಗನೇ ಹೋಗದಂತೆ ಪವಿತ್ರಾತ್ಮರೇ ನಮ್ಮೊಟ್ಟಿಗೆ ಸದಾ ಇರಿ ಪವಿತ್ರಾತ್ಮರೇ. ನೀವು ನಮ್ಮೊಟ್ಟಿಗೆ ಇರಬೇಕಾದರೆ ಪವಿತ್ರಾತ್ಮರೇ ನಾವು ಶುದ್ಧರಾಗಿ ಬಾಳಬೇಕು ಪವಿತ್ರಾತ್ಮರೇ. ಹಾಗೂ ಪವಿತ್ರಾತ್ಮರೇ ನನ್ನಲ್ಲಿ ಎಷ್ಟು ಕಷ್ಟಗಳನ್ನು ಕೇಳಿದ್ದೇನೆ, ಬರುವಂತ ಶೋಧನೆಗಳನ್ನು ನನಗೆ ಸಹಾಯ ಮಾಡಿದ್ದೀನಿ ಪವಿತ್ರಾತ್ಮರೇ. ಪವಿತ್ರಾತ್ಮರೇ ನೀವೊಂದು ದೇವರ ಮೇಲೆ ಹಿಡಿದು ಬಂದಿದ್ದೀರ, ಪಾರಿವಾಳ ರೂಪದಲ್ಲಿ ಹಿಡಿದು ಬಂದಂತ ಪವಿತ್ರ
ನಮ್ಮ ಒಬ್ಬೊಬ್ಬರ ಮೇಲೆ ಪವಿತ್ರಾತ್ಮರೇ ಇಳಿದುಕೊಂಡಿರಿ. ಕೊಂಡಿರಿ ಪವಿತ್ರಾತ್ಮರೇ, ನಿಮ್ಮ ಅಗತ್ಯವನ್ನು ಬೇಸಿದ ಪವಿತ್ರಾತ್ಮರೇ, ನಾವು ಶಕ್ತಿಯುತರಾಗಿ ಎಲ್ಲ ಬರುವ ಶೋಧನೆಗಳಲ್ಲಿ ನಾವು ಜಯಿಸಲು ನಮಗೆ ಸಹಾಯ ಮಾಡಿರಿ ಪವಿತ್ರಾತ್ಮರೇ. ಓ ಪವಿತ್ರಾತ್ಮರೇ, ನನ್ನ ದೇವರೇ, ಪವಿತ್ರಾತ್ಮರೇ, ನಾವು ಮಾತ್ರ ಅಲ್ಲ ಪವಿತ್ರಾತ್ಮರೇ, ಯಾರೆಲ್ಲ ನಿಮ್ಮನ್ನು ಬಿಟ್ಟು ಅಗಲಿದ್ದಾರೆ ಈ ವೇಳೆಯಲ್ಲಿ ಕುರುಕತನದಲ್ಲಿರುವಂತ ಒಬ್ಬೊಬ್ಬರ ವ್ಯಕ್ತಿಗಳಲ್ಲಿ, ಕೆಟ್ಟ ಜನರಲ್ಲಿ ದುಷ್ಟಶಕ್ತಿಗಳಿರುವಂತ ಎಲ್ಲರ ಮೇಲೆ ಹಿಡಿದು ಬಂದಿದೆ ಪವಿತ್ರಾತ್ಮರೇ. ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರಿಗೆ ಸ್ತುತಿ, ಪವಿತ್ರಾತ್ಮರಿಗೆ ವಂದನೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ. ಜಗತ್ತಲ್ಲಿ ನಮ್ಮೆಲ್ಲರ ಮೇಲೆ ಇಳಿದು ಬಂದಿರಿ ಪವಿತ್ರಾತ್ಮರೇ. ನಿಮ್ಮ ಪ್ರಸನ್ನತೆ ನನ್ನ ಎಲ್ಲ ನೋವುಗಳನ್ನು, ಬೇರೆಗಳನ್ನು, ಶೋಧನೆಗಳನ್ನು ಜಯಿಸಲು ಶಕ್ತಿ ನೀಡಿ ಪವಿತ್ರಾತ್ಮರೇ. ನನ್ನ ಕ್ರಿಯೆಗಳಲ್ಲಿ, ನನ್ನ ಗೊಂದಲಗಳಲ್ಲಿ ಬನ್ನಿರುತ್ತಾರೆ. ನನ್ನನ್ನು ನೂತನ ಮನುಷ್ಯರಾಗಿ ಮಾರ್ಪಡಿಸಿದ ಪವಿತ್ರಾತ್ಮರೇ. ನನ್ನನ್ನು ನಿಮ್ಮ ಸತ್ಯದ ಪಥದಲ್ಲಿ ಮುನ್ನಡೆಸಿರಿ ಪವಿತ್ರಾತ್ಮರೇ. ನಾನು ಯಾರಿಗೂ ನೋವನ್ನುಂಟು ಮಾಡದೆ ಎಲ್ಲರನ್ನು ಪ್ರೀತಿಸುವ, ಕ್ಷಮಿಸುವ ಮನಸ್ಸನ್ನು ನನಗೆ ನೀಡಿದ್ಮರೇ. ಓ ಪವಿತ್ರಾತ್ಮರೇ, ಬಲಹೀನರಾದ ನನ್ನನ್ನು ಬಲಪಡಿಸಿರಿ ಪವಿತ್ರಾತ್ಮರೇ. ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳಲ್ಲಿ ಬನ್ನಿರಿ ಪವಿತ್ರಾತ್ಮರೇ. ಓ ಪವಿತ್ರಾತ್ಮರೇ, ನನಗೆ ಪ್ರಾರ್ಥಿಸಲು ಕಲಿಸಿರಿ. ಓ ಪವಿತ್ರಾತ್ಮರೇ, ನನ್ನ ಕುಟುಂಬದ ಶಿಲುಬೆಯನ್ನು ಹೊತ್ತು ನಡೆಯಲು ನನ್ನನ್ನು ಶಕ್ತಿಯುತವಾಗಿ ಮಾಡಿರಿ ಪವಿತ್ರಾತ್ಮರೇ. ಓ ಪವಿತ್ರಾತ್ಮರೇ, ನಿರ್ಮಲವಾದ ಮನಸ್ಸನ್ನು ನನಗೆ ನೀಡಿರಿ ಪವಿತ್ರಾತ್ಮರೇ. ಓ ಪವಿತ್ರಾತ್ಮರೇ, ಅಜ್ಞಾನದಿಂದಿರುವ ನನ್ನನ್ನು ಸುಜ್ಞಾನದಿಂದ ತುಂಬಿರಿ ಪವಿತ್ರಾತ್ಮರೇ. ಓ ಪವಿತ್ರಾತ್ಮರೇ, ಪರಿಶುದ್ಧತೆಯಿಂದ ಬಾಳುವ ಕೃಪೆಯನ್ನು ಕರುಣಿಸಿರಿ ಪವಿತ್ರಾತ್ಮರೇ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಸ್ತುತಿ, ಪವಿತ್ರಾತ್ಮರೇ ಬನ್ನಿರಿ. ನಮ್ಮ ಕುಟುಂಬದಲ್ಲಿ ನಿಮ್ಮ ಪವಿತ್ರಾತ್ಮರ ವರವನ್ನ ನಮಗೆ ದಯಪಾಲಿಸಿರಿ. ಪವಿತ್ರಾತ್ಮ ಶಕ್ತಿಯಿಂದ ನನ್ನ ಮಗನ ಮುಟ್ಟಿ ಆಶೀರ್ವದಿಸಿರಿ. ಅವನಲ್ಲಿರೋ ಕೋಪವನ್ನ ದೂರ ಮಾಡಿ ಪವಿತ್ರಾತ್ಮರ ಶಕ್ತಿಯಿಂದ, ಪವಿತ್ರಾತ್ಮರ ಆತ್ಮದಿಂದ ನನ್ನ ಮಕ್ಕಳನ್ನು ತುಂಬಿ ಆಶೀರ್ವದಿಸಿರಿ. ಎಷ್ಟೋ ಜನ ಪವಿತ್ರಾತ್ಮರನ್ನ ಆಗಲಿದ್ದಾರೆ ತಂದೆ. ಪವಿತ್ರಾತ್ಮರ ಎಷ್ಟೋ ಜನನ್ನ ದೂರ ಮಾಡಿದ್ದಾರೆ ತಂದೆ. ಪವಿತ್ರಾತ್ಮ ಶಕ್ತಿಯಿಂದ ಎಲ್ಲಾರನ್ನ ತುಂಬಿಸು ತಂದೆ. ಪವಿತ್ರಾತ್ಮರೇ ಬನ್ನಿರಿ. ಎಷ್ಟೋ ಜನ ಸಕ್ಕರೆ ಕಾಯಿಲೆದಿಂದ ನಲ್ತಾ ಇದ್ದ ಎಲ್ಲಾ ರೋಗಿಗಳನ್ನ ಮುಟ್ಟಿ ಅವರನ್ನ ಆಶೀರ್ವದಿಸಿರಿ. ಎಷ್ಟೋ ಜನ ಆಸ್ಪತ್ರೆ ಗ್ಯಾಂಗಿನಿಂದ ತುಂಬಿದ್ದಾರೆ ಪವಿತ್ರಾತ್ಮರೇ, ಅವರನ್ನೆಲ್ಲ ಮುಟ್ಟಿ ಆಶೀರ್ವದಿಸು ಪವಿತ್ರಾತ್ಮರೇ. ಈ ಸ್ಥಳದಲ್ಲಿ ಎಷ್ಟೋ ಜನ ರೋಗಿಗಳು, ಎಷ್ಟೋ ಜನ ಬಡವರಿದ್ದಾರೆ ತಂದೆ. ಪವಿತ್ರಾತ್ಮ ಶಕ್ತಿಯಿಂದ ಅವರನ್ನೆಲ್ಲ ಕಷ್ಟ ದುಃಖಗಳಿಂದ ದೂರ ಮಾಡು ಪವಿತ್ರಾತ್ಮರೇ. ಅದೇ ತರ ನಮ್ಮ ಕುಟುಂಬದಲ್ಲಿ ಬಂದಿರುವ ಈ ಸಂಕಟಗಳನ್ನೆಲ್ಲ ದೂರ ಮಾಡು ಪವಿತ್ರಾತ್ಮರೇ. ಪವಿತ್ರಾತ್ಮರೇ ಬನ್ನಿರಿ. ಎಲ್ಲಾ ಮಕ್ಕಳನ್ನ ಆಶೀರ್ವದಿಸು. ನಿಮ್ಮ ಅಗಲಿದ್ದಾರೆ ಪವಿತ್ರಾತ್ಮರೇ, ನಿಮ್ಮನ್ನು ಅಗಲಿದ್ದಾರೆ ಪವಿತ್ರಾತ್ಮರೇ. ಎಲ್ಲಾ ಕುಟುಂಬವನ್ನ ಆಶೀರ್ವದಿಸು ಪವಿತ್ರಾತ್ಮರೇ. ನಿಮ್ಮ ಪವಿತ್ರಾತ್ಮ ಶಕ್ತಿಯಿಂದ ಎಲ್ಲಾ ಮಕ್ಕಳನ್ನ ಆಶೀರ್ವದಿಸು. ಅವ್ರಿಗೆ ಬೇಕಾದ ವಿದ್ಯೆ ಶಕ್ತಿ, ಜ್ಞಾನದ ಶಕ್ತಿ, ನಿಮ್ಮ ವಾಕ್ಯದ ಶಕ್ತಿಯನ್ನ ಎಲ್ಲಾ ಮಕ್ಕಳನ್ನ ಪಾಸು ಪವಿತ್ರಾತ್ಮರೇ. ಬನ್ನಿ ಪವಿತ್ರಾತ್ಮರೇ, ದೇವರು ಪವಿತ್ರಾತ್ಮರೇ. ನಿಮ್ಮ ಪವಿತ್ರಾತ್ಮ ಶಕ್ತಿಯಿಂದ ಯಾವ ಸೈತಾನಗಳು ಅಗಲ ದೂರ ಇದೆ ತಂದೆ. ಬನ್ನಿ ತಂದೆ, ಆ ಸೈತಾನನ್ನ ಬಂಧಿಸಿ ನಿಮ್ಮ ಆ ಕುಟುಂಬದಲ್ಲಿ ಪವಿತ್ರಾತ್ಮ ಶಕ್ತಿಯನ್ನ ತುಂಬಿಸು ತಂದೆ. ಬನ್ನಿ ಪವಿತ್ರಾತ್ಮರೇ, ನಮ್ಮನ್ನ ಆಶೀರ್ವದಿಸು ಪವಿತ್ರಾತ್ಮರೇ. ನಮ್ಗೆ ಯಾವ ತೊಂದರೆ, ಯಾವ ನೋವು, ಯಾವ ದುಃಖ, ಯಾವ ಸೈತಾನಗಳು ಬರದಂತೆ ಆ ಪವಿತ್ರಾತ್ಮನ ನಮ್ಮ ಕುಟುಂಬದಲ್ಲಿ ತುಂಬಿಸು ತಂದೆ. ಯೇಸುವೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಸ್ತುತಿ, ಪವಿತ್ರಾತ್ಮರೇ ವಂದನೆ. ಪವಿತ್ರ
ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ನನ್ನಲ್ಲಿ ಇಳಿದು ಬಂದಿರಿ, ಪವಿತ್ರಾತ್ಮರೇ ನನ್ನ ಶರೀರಾಂಗಾಂಗಗಳಲ್ಲಿ ಇಳಿದು ಬಂದಿರಿ, ಪವಿತ್ರಾತ್ಮರೇ ನನ್ನ ದುಃಖ ಭಾರ ಕಣ್ಣೀರಿ ವೇದನೆಗೆ ಇಳಿದು ಬಂದಿರಿ. ಓ ಪವಿತ್ರಾತ್ಮರೇ ನನ್ನ ಜೀವಿತದ ಮೇಲೆ ಇಳಿದು ಬಂದಿರಿ. ಓ ಪವಿತ್ರಾತ್ಮರೇ ನನ್ನ ಏಕಾಂಗಿತನದಲ್ಲಿ ಇಳಿದು ಬಂದಿರಿ. ಓ ಪವಿತ್ರಾತ್ಮರೇ ನನ್ನ ಜೀವಿತವನ್ನು ನೀವು ನಡೆಸಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನಾನು ಧೈರ್ಯವನ್ನು ಕಳೆದುಕೊಂಡಾಗ ಓ ಪವಿತ್ರಾತ್ಮರೇ ನನಗೆ ಧೈರ್ಯವನ್ನು ತುಂಬಿ ಮುನ್ನಡೆಸಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನನ್ನ ತಂದೆಯಾಗಿ ನನ್ನ ತಾಯಿಯಾಗಿ ನನ್ನ ಜೊತೆಯಾಗಿ ಇದ್ದು ನನ್ನನ್ನು ರಕ್ಷಣೆ ಕೊಡಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನಿಮ್ಮ ಜ್ಞಾನದ ವರವನ್ನು ನನಗೆ ನೀಡಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನಿಮ್ಮ ಜ್ಞಾನದ ಭಂಡಾರವನ್ನು ನನಗೆ ಕೊಟ್ಟು ಆಶೀರ್ವದಿಸಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನನ್ನನ್ನು ನೀವು ಮುನ್ನಡೆಸಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನಿಮ್ಮ ವಾಕ್ಯದ ಅನುಸಾರವಾಗಿ ಜೀವಿಸುವ ಕೃಪೆಯನ್ನು ನನಗೆ ಕೊಡಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನಿಮ್ಮ ಒಬ್ಬರೇ ಆಶೀರ್ವಾದವು ನನ್ನ ಮೇಲೆ ಹೂಮಳೆಯಾಗಿ ಸುರಿಯಲು ಪಡಲಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನನ್ನ ಗರ್ಭದಲ್ಲಿ ಇಳಿದು ಬಂದಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನಿಮ್ಮ ಜ್ಞಾನವನ್ನು ನಿಮ್ಮ ಅರಿವನ್ನು ನನಗೆ ತಿಳಿಯಪಡಿಸಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನಿಮ್ಮ ಶಕ್ತಿಯನ್ನು ತುಂಬಿಕೊಂಡು ಜೀವಿಸುವ ಮಗಳನ್ನು ಹಾಗೆ ಮಾರ್ಪಡಿಸಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನಾವು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಓ ಪವಿತ್ರಾತ್ಮರೇ ನಿಮ್ಮ ಜ್ಞಾನದಿಂದ ತುಂಬಿ ನನ್ನನ್ನು ಮುನ್ನಡೆಸಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ಸುಧಾರಣ ಜೊತೆಯಾಗಿದ್ದು ಬನ್ನಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನನ್ನನ್ನು ಒಂದು ಕ್ಷಣ ನೀವು ಬಿಟ್ಟು ಅಗಲಬೇಡಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನನ್ನನ್ನು ನೀವು ಆವರಿಸಿಕೊಳ್ಳಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನನ್ನ ಜೊತೆಯಾಗಿ ಬನ್ನಿರಿ. ನನ್ನ ಕಷ್ಟದಲ್ಲೂ ದುಃಖದಲ್ಲೂ ಕಣ್ಣೀರಿನಲ್ಲೂ ನನ್ನ ಜೊತೆಯಾಗಿದ್ದು ನನ್ನನ್ನು ಸಾಂತ್ವನ ಕೊಡಿರಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ಒಂದು ಕ್ಷಣವನ್ನು ಬಿಟ್ಟು ಆಗಲೇ ಹೋಗಬೇಡಿ. ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನಿಮ್ಮನ್ನು ನಾನು ಪ್ರೀತಿಸಿ ನಿಮ್ಮ ಪದದಲ್ಲಿ ನಡೆಯುವ ವರವನ್ನು ನನಗೆ ಕೊಡಿರಿ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ವಂದನೆ. ಪವಿತ್ರಾತ್ಮರೇ ಸ್ತೋತ್ರ. ಓ ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನನ್ನಲ್ಲಿ ವಾಸವಾಗಿರುವುದು ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನನ್ನನ್ನು ಬಿಟ್ಟು ಹೋಗಬೇಡ ಸ್ವಾಮಿ. ಬಿಟ್ಟು ಹೋಗಿಲ್ಲ ಎಂದು ನಂಬಿದ್ದೇನೆ ಸ್ವಾಮಿ. ನಂಬಿದ್ದೇನೆ ಸ್ವಾಮಿ. ನೀನು ನನ್ನಲ್ಲಿ ವಾಸವಾಗಿದ್ದೇನೆ ಸ್ವಾಮಿ. ಪವಿತ್ರಾತ್ಮರೇ ಯಾವಾಗಲೂ ನಿನ್ನಲ್ಲಿ ಅವಲಂಬಿಸಿಕೊಂಡಿದ್ದೇನೆ ಸ್ವಾಮಿ. ನನ್ನ ನೋವು ಭಾರ ಚಿಂತೆ ಎಲ್ಲವೂ ನಿನಗೆ ಗೊತ್ತು ಸ್ವಾಮಿ. ಪವಿತ್ರಾತ್ಮರೇ ಅನ್ನೋದನ್ನು ಮರೆಯುವ ಶಕ್ತಿಯನ್ನು ಕೊಡುತ್ತೇನೆ. ಪವಿತ್ರಾತ್ಮರೇ ನನ್ನಲ್ಲಿ ವಾಸವಾಗಿರುತ್ತೆ. ಪವಿತ್ರಾತ್ಮರೇ ಪವಿತ್ರಾತ್ಮರೇ ಯಾವಾಗಲೂ ಒಳ್ಳೆಯದನ್ನೇ ಸೃಷ್ಟಿಸುವ ಮಗಳ ನನ್ನನ್ನು ಆಶೀರ್ವದಿಸು. ಪವಿತ್ರಾತ್ಮರೇ ನನ್ನಲ್ಲಿ ಇದ್ದು ನೀವು ಏನು ಮಾಡಬೇಕು ಏನು ಮಾಡಬಾರದೆಂಬ ಆಲೋಚನೆಯನ್ನು ಬುದ್ಧಿಶಕ್ತಿಯನ್ನು ಕೊಡು. ಪವಿತ್ರಾತ್ಮರೇ ಪವಿತ್ರಾತ್ಮರೇ ನಾಲಿಗೆಗೆ ಇಲ್ಲದೆ ಮಾತನಾಡುತ್ತಿರುವಾಗ ಅದನ್ನು ಶಕ್ತಿಯಿಂದ ಇದನ್ನು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿಯನ್ನು ಪವಿತ್ರಾತ್ಮರೇ ಪವಿತ್ರಾತ್ಮರೇ ಕೋಪವನ್ನು ದೂರ ಮಾಡು. ಪವಿತ್ರಾತ್ಮರೇ ಪವಿತ್ರಾತ್ಮರೇ ನನ್ನ ಒಂಟಿತನವನ್ನು ದೂರ ಮಾಡು. ಪವಿತ್ರಾತ್ಮರೇ ಪವಿತ್ರಾತ್ಮರೇ ನನ್ನ ಬಾಧೆಯಲ್ಲಿರುವ ವಾಸವಾಗು. ಪವಿತ್ರಾತ್ಮರೇ ನನ್ನ ಬಾಧೆಯನ್ನು ನೋಡುತ್ತೀಯ. ನನ್ನಲ್ಲಿ ಏನಿದೆ ಎಂದು ಅರಿವಿರುತ್ತೇನೆ. ತಿಳಿಸಿದ ಪವಿತ್ರಾತ್ಮರೇ ಅದನ್ನೆಲ್ಲ ತಿಳಿಸುವ ಶಕ್ತಿಯನ್ನು ಪವಿತ್ರಾತ್ಮರೇ ಜ್ಞಾನ ಬುದ್ಧಿಯನ್ನು ಕೊಟ್ಟು ಪವಿತ್ರಾತ್ಮರೇ ಪವಿತ್ರಾತ್ಮರೇ ಯಾವಾಗಲೂ ನೀವು ನನ್ನೊಡನೆ ಇರ್ತೀಯ ನಂಬಿಕೆ ಸ್ವಾಮಿ. ನಾನು ಓದುವಲ್ಲಿ ಬರುವಲ್ಲಿ ಮಾಡಿದ ಕಾರ್ಯಗಳಲ್ಲಿ ನನ್ನಲ್ಲಿ ವಾಸವಾಗಿರು. ಪವಿತ್ರಾತ್ಮರೇ ಈ ರೀತಿಯನ್ನು ನಿಲ್ಲಿಸು ಸ್ವಾಮಿ. ಸರ್ವವೂ ನೀನು ಸ್ವಾಮಿ. ನಿನ್ನನ್ನು ಬಿಟ್ಟರೆ ಇಲ್ಲ ಸ್ವಾಮಿ. ಸ್ವಾಮಿಯವರೆಲ್ಲರೂ ನನ್ನ ಪ್ರಕಾರ ಪವಿತ್ರಾತ್ಮರೇ ಬಿಟ್ಟು ಹೋಗ್ತೀವಿ. ಪವಿತ್ರಾತ್ಮರೇ ನಾವು ಅರಿವು ಇದೆ ಸ್ವಾಮಿ. ಅಪ್ಪ ಪವಿತ್ರಾತ್ಮರೇ ನಿಮ್ಮ ಏರಾಳವಾದ ನಿಮಗೆ ಸ್ತ್ರೀಯರು. ಪವಿತ್ರಾತ್ಮರೇ ಅಪ್ಪ ಪವಿತ್ರಾತ್ಮರೇ ನಿಮ್ಮ ಕೋಟಿ ಕೋಟಿ ನನ್ನಗಳು. ಪವಿತ್ರಾತ್ಮರೇ ಆಮೇಲೆ ಪವಿತ್ರಾತ್ಮರೇ
ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಸ್ತುತಿ, ಪವಿತ್ರಾತ್ಮರೇ ನನಗೆ ಪ್ರಾರ್ಥಿಸುವ ವರ ಬಂದಿದೆ ಪಾಲಿಸಿರಿ ಪವಿತ್ರಾತ್ಮರೇ. ನನಗೆ ನಮ್ಮ ಕುಟುಂಬದಲ್ಲಿ ಹಿಡಿದು ಬಂದಿರಿ ಪವಿತ್ರಾತ್ಮರೇ. ನಮ್ಮ ಕಣ್ಣೀರಿನಲ್ಲಿ ನಮ್ಮ ಜೊತೆಯಾಗಿರಿ ಪವಿತ್ರಾತ್ಮರೇ. ಪವಿತ್ರಾತ್ಮರೇ, ನನ್ನ ಮಗನ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ ಪವಿತ್ರಾತ್ಮರೇ. ನನ್ನ ಮಗನ ಕೆಲಸವನ್ನು ಆಶೀರ್ವದಿಸಿದ್ದಕ್ಕಾಗಿ ಪವಿತ್ರಾತ್ಮರೇ. ಈಗ ನನ್ನ ಮಗ ಪ್ರಯಾಣವನ್ನು ಮಾಡುತ್ತಿದ್ದಾನೆ ಪವಿತ್ರಾತ್ಮರೇ. ಅವನ ಪ್ರಯಾಣವನ್ನು ಆಶೀರ್ವದಿಸಿರಿ ಪವಿತ್ರಾತ್ಮರೇ. ಅವನಿಗೆ ಜೊತೆಯಾಗಿರಿ ಪವಿತ್ರಾತ್ಮರೇ. ನನ್ನ ಕುಟುಂಬದಲ್ಲಿರುವ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಪವಿತ್ರಾತ್ಮರೇ. ಅವರ ನೆನಪಿನ ಶಕ್ತಿಯನ್ನು ಪಾಲಿಸಿರಿ ಪವಿತ್ರಾತ್ಮರೇ. ಅವರು ಚೆನ್ನಾಗಿ ಪರೀಕ್ಷೆ ಬರೆದು ಅವರು ಉತ್ತೀರ್ಣರಾಗುವಂತೆ ಅವರನ್ನು ಪಾಲಿಸಿರಿ ಪವಿತ್ರಾತ್ಮರೇ. ನಮ್ಮ ಆಸ್ಪತ್ರೆಯಲ್ಲಿ ದಿನ ಕ್ಯಾನ್ಸರ್ ದಿಂದ ಬಳಲುತ್ತಿದ್ದಾರೆ ಪವಿತ್ರಾತ್ಮರೇ. ಅವರ ಆರೋಗ್ಯವನ್ನು ಪಾಲಿಸಿರಿ ಪವಿತ್ರಾತ್ಮರೇ. ಅವರು ಸಾವಿನಲ್ಲೂ ಅವರ ಜೊತೆಯಾಗಿರಿ ಪವಿತ್ರಾತ್ಮರೇ. ಸ್ತೋತ್ರ ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತುತಿ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ. ಓ ಪವಿತ್ರಾತ್ಮರೇ, ನನ್ನಲ್ಲಿ ನೀವು ಇಳಿದು ಬನ್ನಿರಿ ಪ್ರಭುವೇ. ನನ್ನನ್ನು ಪವಿತ್ರಾತ್ಮರೇ, ನನ್ನನ್ನು ನೂತನ ಸೃಷ್ಟಿಯಾಗಿ ಮಾಡಿರಿ ಪವಿತ್ರಾತ್ಮರೇ. ಪವಿತ್ರಾತ್ಮರೇ, ಕುಟುಂಬದಲ್ಲಿ ಇಳಿದು ಬನ್ನಿರಿ, ಮಕ್ಕಳಲ್ಲಿ ಇಳಿದು ಬನ್ನಿರಿ, ನನ್ನ ಬಾಳ ಸಂಗಾತಿಯಲ್ಲಿ ಇಳಿದು ಬನ್ನಿರಿ, ನನ್ನ ಹೊರ ಹುಟ್ಟಿದವರಲ್ಲಿ, ಸಹೋದರ ಸಹೋದರಿಯರಲ್ಲಿ ಎಲ್ಲರಲ್ಲಿ ಇಳಿದು ಬನ್ನಿರಿ ಪ್ರಭುವೇ. ಪವಿತ್ರಾತ್ಮರೇ, ನನ್ನ ನಡೆ ನುಡಿಗಳಲ್ಲಿ ಇಳಿದು ಬನ್ನಿರಿ. ಪವಿತ್ರಾತ್ಮರೇ, ನನ್ನ ಕೆಲಸದಲ್ಲಿ ಇಳಿದು ಬನ್ನಿರಿ. ಪವಿತ್ರಾತ್ಮರೇ, ನಾನು ಪ್ರಯಾಣ ಮಾಡುವಾಗ ನನ್ನಲ್ಲಿ ಇಳಿದು ಬನ್ನಿರಿ. ಪವಿತ್ರಾತ್ಮರೇ, ನಿಮ್ಮ ಕೃಪಾ ವರದಾನಗಳಿಂದ ತುಂಬಿರಿ. ಪವಿತ್ರಾತ್ಮರೇ, ನನ್ನ ಹಳೆಯ ಸ್ವಭಾವಗಳನ್ನು ನನ್ನಿಂದ ತೆಗೆದು ನೂತನ ಕೃಪಾ ವರದಾನಗಳಿಂದ ತುಂಬಿರಿ ಪವಿತ್ರಾತ್ಮರೇ. ಪವಿತ್ರಾತ್ಮರೇ, ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖರಾಗುವಲು ಪವಿತ್ರಾತ್ಮರೇ ಬಲ ಕೊಡಿರಿ. ಪವಿತ್ರಾತ್ಮರೇ, ನಿಮ್ಮ ವರದಾನಗಳಿಂದ ತುಂಬಿರಿ. ಆಧ್ಯಾತ್ಮಿಕವಾಗಿ ಪವಿತ್ರಾತ್ಮರೇ ಬಲಪಡಿಸಿರಿ. ಪವಿತ್ರಾತ್ಮರೇ, ನಿಮ್ಮ ವಾಕ್ಯದ ಗೂಢಾರ್ಥಗಳು ರಹಸ್ಯಗಳನ್ನು ನಿಮ್ಮ ಆತ್ಮದ ಮೂಲಕ ನನಗೆ ಕಲಿಸಿಕೊಡಿರಿ ಪವಿತ್ರಾತ್ಮರೇ. ಪವಿತ್ರಾತ್ಮರೇ, ಪರಿಶುದ್ಧವಾದ ಜೀವಿತ ಜೀವಿಸಲು, ಈ ಜೀವಿತಾವಧಿಯಲ್ಲಿ ನಿಮ್ಮೊಂದಿಗೆ ಇರಲು ಹಾಗೂ ಈ ಜೀವಿತ ನಂತರವೂ ನಿಮ್ಮ ಸಂಗಡವು ಜೀವಿಸುವ ವರದಾನವನ್ನು ಕೊಟ್ಟು ನನ್ನನ್ನು ಬಲಪಡಿಸಿರಿ ಪವಿತ್ರಾತ್ಮರೇ. ಈ ಲೋಕದ ಯಾಮೋಹಗಳಿಂದ ನನಗೆ ಪವಿತ್ರಾತ್ಮರೇ ಬಿಡುಗಡೆ ಕೊಡಿರಿ. ನಿಮ್ಮ ಪ್ರೀತಿಯ ಪಥದಲ್ಲಿ ನಡೆಸಿರಿ ಪವಿತ್ರಾತ್ಮರೇ. ಸದಾ ನಿಮ್ಮನ್ನು, ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಿ ಅದರಂತೆ ನಡೆಯಲು ಪವಿತ್ರಾತ್ಮರೇ ನಮಗೆ ಬಲ ಕೊಡಿರಿ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಸ್ತುತಿ. ದೇವರ ವಾಕ್ಯವನ್ನ ಆಲಿಸುವುದಕ್ಕೆ ಮುಂಚಿತವಾಗಿ ಒಮ್ಮೆ ಚಿಂತಿಸೋಣ. ಪವಿತ್ರ ಆತ್ಮರು ನನ್ನಲ್ಲಿ ಬರುವಾಗ ಶಕ್ತಿಯುತರಾಗುತ್ತೇವೆ. ಪ್ರೇರೆ, ನೇರವಾದ ಒಂದು ಮಾತು, ನಿಮ್ಮ ವಿಶ್ವಾಸವನ್ನು ದೃಢಪಡಿಸುವಂತಹ ಒಂದು ಮಾತು. ಪವಿತ್ರಾತ್ಮರು ನಿಮ್ಮ ಮೇಲೆ ಬರುವಾಗ ಯಾವುದನ್ನು ಕುರಿತು ನೀವು ಚಿಂತಿಸುವುದಿಲ್ಲ. ಒಂದನೆಯ ಭಾಗ, ಪವಿತ್ರಾತ್ಮರು ನಿಮ್ಮ ಮೇಲೆ ಬರುವಾಗ ನಾವು ಲೋಕವನ್ನ ಜಯಿಸುತ್ತೇವೆ. ಎರಡನೆಯ ಭಾಗ, ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ನಾವು ಲೌಕಿಕವಾದುವನ್ನು ಯಾವುದನ್ನು ಕೇಳುವುದಿಲ್ಲ. ಭಾಗ 4, ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ನಾವು ನಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವುದಿಲ್ಲ. ಭಾಗ 5, ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ನಾವು ಪ್ರಾರ್ಥನಾ ವೀರರಾಗುತ್ತೇವೆ. ಭಾಗ 6, ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ನಾವು ಯಾರನ್ನು ಕೆಟ್ಟವರು, ಯಾರನ್ನು ಸರಿಯಿಲ್ಲ ಎಂದು ತೀರ್ಪಿಡಲಾಗುವುದಿಲ್ಲ. ಭಾಗ 8, ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ
ಎಲ್ಲವನ್ನ ಸಹಿಸಿಕೊಳ್ಳುತ್ತೇವೆ. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ನಾವು ಇತರರ ಭಾರಗಳನ್ನು ಹೊತ್ತುಕೊಳ್ಳುತ್ತೇವೆ. ಭಾಗ 10. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ನಮ್ಮ ಪ್ರಾರ್ಥನಾ ಜೀವನವು ವ್ಯತ್ಯಸ್ತವಾಗಿರುತ್ತದೆ. ಭಾಗ 11. ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ಸಂಪೂರ್ಣ ಪಾಪದ ಅರಿವು ನಮಗೆ ಉಂಟಾಗುತ್ತದೆ. ಭಾಗ 12. ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ನಾವು ಯಾರನ್ನು ಶತ್ರುವಾಗಿ ಕಾಣಲು ಸಾಧ್ಯವಿಲ್ಲ. ಭಾಗ 13. ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ದೂಷಣೆ, ನಿಂದನೆ, ಸುಳ್ಳು, ವಂಚನೆ, ಕೆಟ್ಟತನ, ದುಷ್ಟತನ, ವೈರಾಗ್ಯ ಈ ಸಾಧನಗಳ ಯಾವುದು ನಮ್ಮಲ್ಲಿ ಪ್ರವೇಶಿಸುವುದಿಲ್ಲ. ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ನಾವು ಪವಿತ್ರ ಆತ್ಮರಿಗಾಗಿ ಮಾತ್ರವೇ ಹಂಬಲಿಸುತ್ತಾ ಇರುತ್ತೇವೆ. ದೈವ ಪ್ರೇರಣೆ, ದೈವಾನುಭವ ನಮಗಾಗುತ್ತದೆ. ಪವಿತ್ರ ಆತ್ಮರು ಬರುವಾಗ ನನ್ನ ಪ್ರಾರ್ಥನಾ ಜೀವನವು ಶುಭ್ರವಾಗಿ ಪ್ರಸನ್ನತೆಯಿಂದ ತುಂಬಿಕೊಳ್ಳುತ್ತದೆ. ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ನಾವು ಪಾಪದ ಅರಿವನ್ನು ಹೊಂದುತ್ತೇವೆ. ಭಾಗ 17. ಪವಿತ್ರ ಆತ್ಮರು ಬರುವಾಗ ನಾವು ದೇವರನ್ನ ಕಂಡುಕೊಳ್ಳುತ್ತೇವೆ. ಬೇರೆ ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ಎಲ್ಲವನ್ನ ಸಹಿಸುತ್ತಾ ಎಷ್ಟರ ಮಟ್ಟಿಗೆ ಪ್ರಭು ಯೇಸು ಶಿಲುಬೆಗೆ ತನ್ನ ಕೈಗಳನ್ನು ಕೊಟ್ಟು ಮರಣದ ಸಮಯದಲ್ಲಿ ಅಪ್ಪ ಇವರನ್ನು ಕ್ಷಮಿಸಿರಿ ಎಂದು ಹೇಳಿದಂತೆ ನಮ್ಮ ಜೀವನವು ಮಾರ್ಪಾಡಾಗುತ್ತದೆ. ಇದರಿಂದ ಬರೀ ಶಬ್ದದಲ್ಲಿ ಅಲ್ಲ, ಪವಿತ್ರ ಆತ್ಮರು ನಮ್ಮ ಮೇಲೆ ಬರಲು ಸಾಧ್ಯವಿಲ್ಲ. ಈಗ ನಾವು ಪ್ರಾರ್ಥಿಸಿದೆವು. ಈ ಪ್ರಾರ್ಥನೆಯನ್ನ ನಾವು ಆಲೋಚಿಸುವುದಾದರೆ ಈ ನಮ್ಮ ಪ್ರಾರ್ಥನೆಯಲ್ಲಿ ಸ್ವಾರ್ಥಗಳು ಮಾತ್ರವೇ, ಪ್ರಾಪಂಚಿಕವಾದವುಗಳು ಮಾತ್ರವೇ ನೆಲೆಯಾಗಿರುವುದನ್ನು ನಾವು ನೋಡುತ್ತೇವೆ. ಬರೀ ನನಗೆ ಅದು ಬೇಕು, ಇದು ಬೇಕು, ನನ್ನ ಮಗ, ನನ್ನ ಗಂಡ, ನನ್ನ ಕುಟುಂಬ, ಕೇವಲ ಇದೇ ಚೌಕಾಕಾರದಲ್ಲಿ ಇರುವುದನ್ನ ನಾವು ಧ್ಯಾನಿಸಬಹುದು. ಆದರೆ ಇದೆಲ್ಲ ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವ ಸಂಕೇತ. ಪವಿತ್ರ ಆತ್ಮರು ನಿನ್ನ ಮೇಲೆ ಬರುವಾಗ ದೈವಾನುಭವ ನಿನಗಾಗುತ್ತದೆ, ದೈವ ಪ್ರೇರಣೆ ನಿನಗಾಗುತ್ತದೆ. ನಿನ್ನ ಜೀವನ ಬದಲಾವಣೆ ಆಗುತ್ತದೆ, ನಿನ್ನ ಮಾತು ಬದಲಾವಣೆ ಆಗುತ್ತದೆ, ನಿನ್ನ ಕಣ್ಣುಗಳು ಬದಲಾವಣೆ ಆಗುತ್ತದೆ, ನಿನ್ನ ಮನಸ್ಸು ಬದಲಾವಣೆ ಆಗುತ್ತದೆ. ನೀನು ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುತ್ತೀಯ. ನೀನು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಯಾರಿಗಾಗಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕೆಂಬುದನ್ನ ಪವಿತ್ರ ಆತ್ಮರೇ ನಮಗೆ ತಿಳಿಸಿಕೊಡುತ್ತಾರೆ. ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ನಾವು ಶಕ್ತಿಯುತರಾಗುತ್ತೇವೆ ಎಂಬುದಕ್ಕೆ ಈ ಗೂಢ ಅರ್ಥಗಳು ಅತಿ ಶ್ರೇಷ್ಠವಾದವುಗಳು. ಅದರಲ್ಲಿಯೂ ಮುಖ್ಯವಾದದ್ದು ನಾನು ಮತ್ತು ನಾವು ಮತ್ತು ನೀವು ಎಷ್ಟರ ಮಟ್ಟಿಗೆ ನಾವು ಸಹಿಸಿಕೊಳ್ಳುತ್ತಾ, ಯಾರಿಗೂ ತೀರ್ಪನ್ನು ಕೊಡದೆ, ನಮ್ಮ ಕಣ್ಣಲ್ಲಿ ಯಾರನ್ನು ಕೆಟ್ಟವರಾಗಿ ಕಾಣದೆ, ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ಜೀವಿಸುತ್ತೇವೋ ಅದೇ ಮೊಟ್ಟ ಮೊದಲನೆಯ ಸಂಕೇತ ನಾನು ಪವಿತ್ರ ಆತ್ಮರು ನನ್ನಲ್ಲಿ ಇದ್ದಾರೆ. ವೆನ್ ಯು ಆರ್ ಲವ್ ಎವರಿಯಾನ್, ವೆನ್ ಯು ಫರ್ಗಿವ್ ಎವರಿಯಾನ್, ವೆನ್ ಯು ಆರ್ ಸ್ಯಾಕ್ರಿಫೈಸ್, ವೆನ್ ಯು ಆರ್ ಸರೆಂಡರ್, ವೆನ್ ಯು ಆರ್ ಪ್ರೇ, so your Holy Spirit is staying with you every time and every day. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದ ಪ್ರಾರ್ಥನೆಯನ್ನ ಧ್ಯಾನಿಸೋಣ.
ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಮಾನವ ಕೋಟಿಯ ಸರ್ವ ಜನಾಂಗಗಳನ್ನು ಸೃಷ್ಟಿಸಿದ ಸರ್ವೇಶ್ವರ ದೇವರೇ, ನಿನ್ನ ನಾಮವು ಪರಿಶುದ್ಧವಾದದ್ದು. ನಿನ್ನ ಪರಿಶುದ್ಧವಾದ ಉನ್ನತ ನಾಮವು ನನಗೆ ಅನುಗ್ರಹದಾಯಕವಾವು. ಇಡೀ ವಿಶ್ವದ ಮಾನವ ಕೋಟಿಯ ಸೃಷ್ಟಿಕರ್ತರಾದ ದೇವರೇ, ಈ ದಿನ ಈ ಲೋಕದ ಪ್ರಕೃತಿಯನ್ನು ನಿಮಗೆ ಸಮರ್ಪಿಸುತ್ತೇನೆ. ಪ್ರಕೃತಿಯ ವಿಕೋಪದಿಂದ ಭೂಕಂಪಗಳು, ಚಂಡಮಾರುತಗಳು, ಪ್ರವಾಹಗಳು, ಸುನಾಮಿಗಳು, ಬಿಸು ಬಿರುಗಾಳಿಗಳು, ಅನೇಕ ವಿಧವಾದ ಹೋರಾಟಗಳನ್ನು ಭೂಮಿಯಲ್ಲಿ ಮುಗಿಲೆದ್ದಿದೆ. ಮಾನವ ಜನಾಂಗಗಳ ನಾಶಕ್ಕೆ ಕಾರಣವಾಗಿದೆ. ಓ ದೇವರೇ, ಮಾನವ ಕೋಟಿಯ ಮೇಲೆ ಕರುಣೆ ತೋರಿದೆ. ಮಾನವನ ಪಾಪದ ದಿಸೆಯಿಂದ ಪ್ರಕೃತಿಯು ಮುಗಿಲೆದ್ದಿದೆ. ಪ್ರಕೃತಿಯ ವಿಕೋಪ ಯಾರನ್ನೂ ಕ್ಷಮಿಸುವುದಿಲ್ಲ. ನೀರಿನ ಶಕ್ತಿ ಒಂದು ಕಡೆ, ಗಾಳಿಯ ಶಕ್ತಿ ಇನ್ನೊಂದು ಕಡೆ, ಅಗ್ನಿಯ ಶಕ್ತಿ ಮತ್ತೊಂದು ಕಡೆ. ಓ ದೇವರೇ, ಉಪಶಮನವನ್ನು ನೀಡಿರಿ. ಮಾನವರಿಗೆ ಸಂರಕ್ಷಣೆಯನ್ನು ಕೊಡಿರಿ. ಪ್ರಕೃತಿಯನ್ನು ನಿಮ್ಮ ಒಂದು ನುಡಿಯಿಂದ ಶಾಂತಪಡಿಸಿರಿ. ಸಾಗರವನ್ನು ಗದರಿಸಿ ಶಾಂತಪಡಿಸಿದ ಪ್ರಭುವೇ, ಮಾನವ ಜನಾಂಗಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ, ಸಂರಕ್ಷಣೆ ನೀಡಿರಿ ಎಂದು ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನುಳ್ಳ ತಂದೆಯೇ, ಆಮೆನ್. 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 ಪ್ರಿಯರೇ, ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರನ್ನ ನಾವು ಧ್ಯಾನಿಸುವಾಗ ಆಕೆ ಮೇಲೆ ಪವಿತ್ರಾತ್ಮರು ಬಂದರು. ದೇವದೂತರು ಹೇಳಿದರು, ಪವಿತ್ರ ಆತ್ಮರು ನಿನ್ನ ಮೇಲೆ ಬರುವರು. ಪವಿತ್ರ ಆತ್ಮರು ನಿನ್ನ ಮೇಲೆ ಬರುವರು. ಆ ಪವಿತ್ರ ಆತ್ಮರು ಮಾತೆಯ ಮೇಲೆ ಇಳಿದು ಬಂದ ಕಾರಣ ಮಾತೆ ಮರಿಯಮ್ಮನವರು ಅವಮಾನಕ್ಕೆ ಒಳಗಾದರು, ದೂಷಣೆಗೆ, ನಿಂದನೆಗೆ, ಎಷ್ಟು ಹಿಂಸೆಗೆ, ಬಾಧೆಗೆ ಒಳಗಾದರು. ತನ್ನ ಕಣ್ಣು ಮುಂದೆಯೇ ತನ್ನ ಮಗನ ಮರಣ ಯಾತನೆಯನ್ನು ನೋಡಿದರು. ಯಾರಲ್ಲಿಯೂ ಜಗಳವಾಡಲಿಲ್ಲ, ಯಾರ ಮೇಲೆಯೂ ತಪ್ಪು ಹೊರಿಸಲಿಲ್ಲ, ಯಾರನ್ನು ಹೋಗಿ ನನಗೆ ಸಹಾಯ ಮಾಡಿ ಎಂದೇಳಲಿಲ್ಲ, ಯಾರ ಕಾಲುಗಳನ್ನು ಹಿಡಿಯಲಿಲ್ಲ, ಯಾರ ಬಳಿ ಗೋಗರಿಯಲಿಲ್ಲ, ಉಪವಾಸ ಮಾಡಿ ಕುಳಿತು ಪ್ರಾರ್ಥನೆ ಮಾಡಲಿಲ್ಲ. ಕಾರಣ ಪವಿತ್ರ ಆತ್ಮರು ಅವರಲ್ಲಿ ಇದ್ದರು. ಯೋಚಿಸಿ. ಈ ದಿನ ಪವಿತ್ರ ಆತ್ಮರು ನಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ. ಅವರು ನಮ್ಮ ಮೇಲೆ ಬರಲು ನಾನು ಹೇಗೆ ಯೋಗ್ಯಳಾಗಿರಬೇಕು, ಯೋಗ್ಯನಾಗಿರಬೇಕೆಂಬುದನ್ನು ಪವಿತ್ರ ಆತ್ಮರೇ ಕಲಿಸುತ್ತಿದ್ದಾರೆ. ಆ ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಜಪಸ್ಸರು ನಡೆದು, ಅಮ್ಮ, ಪವಿತ್ರ ಆತ್ಮರು ನನ್ನ ಮೇಲೆ ಬರುವಂತೆ ಪ್ರಾರ್ಥಿಸಿರಿ ಎಂದು ಪ್ರಾರ್ಥಿಸೋಣ. ಕೇವಲ ನಾವು ಪ್ರಾರ್ಥಿಸಿ ಅಂತೇಳಿ ಇವತ್ತೊಂದು ದಿನ ಜಪಸ್ಸರ ಹಿಡಿದು 5 ನಿಮಿಷ ಪ್ರಾರ್ಥಿಸುವುದರಿಂದ ಪವಿತ್ರ ಆತ್ಮರು ಬರೋದಿಲ್ಲ. ಸತತವಾಗಿ ಪ್ರಾರ್ಥಿಸಬೇಕು. ಸತತವಾಗಿ ಸಹಿಸಿ ಪರಿವರ್ತನೆಗೊಂಡು ಪ್ರಾರ್ಥಿಸಬೇಕು. ಪರರನ್ನ ತಿರಸ್ಕರಿಸುತ್ತಲೇ, ನಿಂದಿಸುತ್ತಲೇ, ದೂಷಿಸುತ್ತಲೇ, ಸುಳ್ಳಾಡುತ್ತಲೇ, ಅಪವಾದ ಹೊರಿಸುತ್ತಲೇ, ತೀರ್ಪು ಕೊಡುತ್ತಲೇ, ಅವರು ಸರಿಯಲ್ಲ, ಇವರು ಸರಿಯಿಲ್ಲ, ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಇವುಗಳೆಲ್ಲ ಹೇಳಿಕೊಂಡು ಜೀವಿಸುವವರಾಗಲಿ, ಒಬ್ಬ ಶುಭ ಸಂದೇಶ ಪ್ರಚಾರಕನಾಗಲಿ, ಯಾಜಕ, ಸಭಾಪಾಲಕ, ಪಾಸ್ಟರ್ ಯಾರೇ ಆಗಲಿ, ಇದನ್ನೆಲ್ಲ ಹೇಳುವವನು ಸುಳ್ಳು ಪ್ರಬೋಧಕ, ದೈವ ವಂಚಕ, ದೈವದ್ರೋಹಿ. ಇವುದನ್ನು ಅರಿತುಕೊಳ್ಳಬೇಕು. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು. ತಾಯಿಯಲ್ಲಿ ಭಿನ್ನಯಿಸೋಣ.